ಹಾಯ್, ವೆಲ್ಕಮ್. ಒಂದು ಚಿಕ್ಕ ತಪ್ಪು, ಒಂದು ತಪ್ಪಾದ ರೀತಿയുള്ള ಭಾരം ಎತ್ತುವುದು ತೀವ್ರವಾದ ಬೆನ್ನು ನೋವು ಅಲ್ಲವ ದೀರ್ಘಕಾಲ ಗಾಯಕ್ಕೆ ಕಾರಣವಾಗಬಹುದು. ಮನೆಯಲ್ಲಿ, ಆಫೀಸ್ನಲ್ಲಿ, ಗೋಡೌನ್ನಲ್ಲಿ, ಫ್ಯಾಕ್ಟರಿಯಲ್ಲಿ, ನಿರ್ಮಾಣ ಸ್ಥಳത്തിൽ ಮತ್ತು ಲೋಡಿಂಗ್ ಪ್ರದೇಶದಲ್ಲಿ ತಾವು ಕೈಯಿಂದ ಭಾರವಾದ ವಸ್ತುಗಳನ್ನು ಎತ್ತಬೇಕಾಗುತ್ತದೆ. ಆದರೆ ಭಾರ ಎತ್ತುವುದು ಕೇವಲ ಶಕ್ತಿಯ ವಿಷಯವಲ್ಲ. ಸರಿಯಾದ ವಿಚಾರ ಮತ್ತು ಮುನ್ನೆಚ್ಚರಿಕೆ ಶಕ್ತಿಗಿಂತಲೂ ಹೆಚ್ಚು ಮುಖ್ಯ. ತಪ್ಪಾದ ರೀತಿಯಲ್ಲಿ ಭಾರ ಎತ್ತುವುದರಿಂದ ಬೆನ್ನು ನೋವು, ಸ್ನಾಯು ಎಳೆತ, ಡಿಸ್ಕ್ ಗಾಯ, ಬೆನ್ನುಮೂಳೆ ಪ್ರಶ್ನೆ, ಕೀಲುಗಳ ಗಾಯ, ಹರ್ನಿಯ, ಬೆರಳು ಅಲ್ಲವ ಕಾಲಿಗೆ ಚದ ಮತ್ತು ಜಾರಿ ಬೀಳುವ ಅಪಘಾತಗಳು ಸಂಭವಿಸಬಹುದು. ಹಾಗಾದರೆ ಭಾರ ಸುರಕ್ಷಿತವಾಗಿ ಹೇಗೆ ಎತ್ತಬೇಕು? ಮೊದಲನೇದು, ಎತ್ತುವ ಮುമ്പು ಭಾರವನ್ನು ಪರಿಶೋಧಿಸಿ. ಯಾವುದೇ ವಸ್ತುವನ್ನು ಕಂಡ ತಕ್ಷಣ ಎತ್ತಲು ಶ್ರಮಿಸಬೇಡಿ. ಮೊದಲು ಅದನ್ನು ಸ್ವಲ್ಪ ತಳ್ಳಿ ಅಲ್ಲವ ಕುಲುಕಿ ಅದರ ತೂಕವನ್ನು ಅಂದಾಜು ಮಾಡಿ. ಭಾರ ಸ್ಥಿರವಾಗಿದೆಯೇ, ಸರಿಯಾಗಿ ಪ್ಯಾಕ್ ಮಾಡಲಾಗಿದೆಯೇ, ಸುಲಭವಾಗಿ ಹಿಡಿಯಲು ಆಗುತ್ತದೆ ಎಂಬುದನ್ನು ಪರಿಶೋಧಿಸಿ. ಅಂದು ತುಂಬ ಭಾರಗಿದ್ದರೆ, ದೊಡ್ಡಗಿದ್ದರೆ ಅಲ್ಲವ ಹಿಡಿಯಲು ಕಷ್ಟವಾದರೆ ಒಬ್ಬರೇ ಎತ್ತಬೇಡಿ, ಮತ್ತೊಬ್ಬರ ಸಹಾಯ ಕೇಳಿ. ಅಲ್ಲವ ಟ್ರೋಲಿ, ಹ್ಯಾಂಡ್ ಪ್ಯಾಲೆಟ್ ಟ್ರಕ್, ವೀಲ್ ಬಾರ್, ಲಿಫ್ಟಿಂಗ್ ಟೇಬಲ್ ಅಲ್ಲವ ಹೋಯಿಸ್ಟ್ ಬಳಸಿ. ನೆನಪಿಟ್ಟುಕೊಳ್ಳಿ, ತಮ್ಮ ಶಕ್ತಿಯನ್ನು ತಿಳಿಸುವುದಕ್ಕೆ ಸಹಾಯ ಕೇಳುವುದು ಹೆಚ್ಚು ಸುರಕ್ಷಿತ. ಎರಡನೇದು, ಕೆಲಸವನ್ನು ಯೋಜನೆ ಮಾಡಿ ದಾರಿಯನ್ನು ಪರಿಶೋಧಿಸಿ. ಭಾರ ಎತ್ತುವ ಮುಂದೆ ಅದನ್ನು ಎಲ್ಲಿ ಇರಿಸಬೇಕು ಎಂಬುದು ತೀರ್ಮಾನಿಸಿ. ನಡೆಯುವ ದಾರಿಯಲ್ಲಿ ನೀರು, ಎಣ್ಣೆ, ವೈದ್ಯುತ್ ವೈರ್, ಅಸಂದಿಲ ಮೆಟ್ಟಿಲು, ಕುಳಿ ಅಲ್ಲವ ಮറ്റು ತಡೆಗಳಿವೆ ಎಂಬುದನ್ನು ನೋಡಿ. ಭಾರವನ್ನು ಇರುಂಬುವ ಸ್ಥಳವನ್ನು ಮುಂಚಿತವಾಗಿ ಸಜ್ಜುಗೊಳಿಸಿ. ಭಾರವನ್ನು ಕೈಯಲ್ಲಿ ಹಿಡಿದ ಮೇಲೆ ಎಲ್ಲಿ ಇರಿಸಬೇಕು ಎಂದು ಹುಡುಕುವುದು ಅಪಘಾತಕರ. ಮೂರನೇದು, ಸರಿಯಾದ ನೆಲೆಯಲ್ಲಿ ನಿಂತುಕೊಳ್ಳಿ. ಭಾರಕ್ಕೆ ಸಾಧ್ಯವಾದಷ್ಟು ಫಾತಿಮಾ ನಿಂತುಕೊಳ್ಳಿ. ಕಾಲುಗಳನ್ನು ತೋಳಿನ ಅಂಗಲದಷ್ಟು ಬಿಟ್ಟು ನಿಂತುಕೊಳ್ಳಿ. ಸಂದುಲಕ್ಕಾಗಿ ಒಂದು ಕಾಲನ್ನು ಸ್ವಲ್ಪ ಮುನ್ನೆ ಇರಿಸಬಹುದು. ದೂರದಿಂದ ಕೈ ಹಿಡಿದು ಭಾರ ಎತ್ತಲು ಶ್ರಮಿಸಬೇಡಿ. ಭಾರ ಶರೀರದಿಂದ ದೂರದಷ್ಟು ಬೆನ್ನಿನ ಮೇಲಿನ ಒತ್ತಡ ಹೆಚ್ಚಾಗುತ್ತದೆ. ನಾಲ್ಕನೇದು, ನಡುವಿನಿಂದ ಮುನ್ನೆ ಬಾಗಬೇಡಿ. ಇದು ಅತ್ಯಂತ ಮುಖ್ಯವಾದ ಸುರಕ್ಷತಾ ನಿಯಮ. ನಡುವನ್ನು ಬಳಸಿ ಬೆನ್ನನ್ನು ವಂಗಿಯಾಗಿ ಮಾಡಿ ಭಾರ ಎತ್ತಬೇಡಿ. ಮುಟ್ಟುಗಳನ್ನು ಮಡಕಿ ಶರೀರವನ್ನು ಕೆಳಗೆ ತರಿಸಿ ಬೆನ್ನನ್ನು ಸಹಜವಾದ ನೇರ ನಾಲಿಯಲ್ಲಿ ಇರಿಸಿ. ತಲೆಯನ್ನು ಮೇಲೆ ಇರಿಸಿ ಮುನ್ನೆ ನೋಡಿ. ಭಾರವನ್ನು ಎರಡು ಕೈಗಳಿಂದ ಒರಪಾಯಿ ಹಿಡಿದುಕೊಳ್ಳಿ. ನಂತರ ಕಾಲುಗಳ ಶಕ್ತಿಯನ್ನು ಬಳಸಿ ನಿಧಾನವಾಗಿ ಎದ್ದು ನಿಲ್ಲಿ. ಭಾರವನ್ನು ಬೆನ್ನಿನ ಶಕ್ತಿಯಿಂದ ಅಲ್ಲ, ಕಾಲುಗಳ ಶಕ್ತಿಯಿಂದ ಎತ್ತಬೇಕು. ಅಡತಾಡಿ ಜರ್ಕ್ ಕೊಟ್ಟು ಎತ್ತಬೇಡಿ. ನಿಧಾನವಾಗಿ ಮತ್ತು ಸರಳವಾಗಿ ಎತ್ತಿ. ಐದನೇದು, ಭಾರವನ್ನು ಶರೀರಕ್ಕೆ ಹತ್ತಿರವಾಗಿ ಹಿಡಿದುಕೊಳ್ಳಿ. ಭಾರವನ್ನು ಎದೆ ಅಲ್ಲವ ಹೊಟ್ಟೆಯ ಹತ್ತಿರವಾಗಿ ಹಿಡಿದುಕೊಳ್ಳಿ. ಶರೀರದ ದೂರವಾಗಿ ಹಿಡಿದರೆ ಬೆನ್ನು, ಭುಜು ಮತ್ತು ಕುಗಳ ಮೇಲೆ ಒತ್ತಡ ತುಂಬ ಹೆಚ್ಚಾಗುತ್ತದೆ. ಹಿಡಿದ ಉರಪ್ಪಾಗಿದೆಯೇ ಎಂಬುದನ್ನು ಪರಿಶೋಧಿಸಿ. ವಸ್ತು ಮುಂಚಾದ, ಕರಗಯಾದ, ಬಿಸಿಯಾದ, ಅಲ್ಪವ, ಜಾಮುವ
ಸ್ವಭಾಗದಿರಿ ಸರಿಯಾಯ ಕೈಗವಸು ಧರಿಸಿ. ಆದರೆ ಕೈಗವಸ್ತು ಹಿಡಿತವನ್ನು ಕಡಿಮೆ ಮಾಡಬಾರದು. ಆರನೇದು, ಭಾರಂ ಹಿಡಿಗಾಗ ಶರೀರವನ್ನು ತಿರುಗಿಸಬೇಡಿ. ಭಾರಂ ಹಿಡಿದುಕೊಂಡು ಕೇವಲ ನಡುವನ್ನು ತಿರುಗಿಸಬೇಡಿ. ಭಾರಂ ಹಿಡಿದುಕೊಂಡು ತಿರುವುದು ಬೆನ್ನುಮೊಳೆಯ ಗಂಭೀರ ಗಾಯಕ್ಕೆ ಕಾರಣವಾಗಬಹುದು. ದಿಕ್ಕು ಬದಲಿಯಾಯಿಸಬೇಕಾದರೆ ಕಾಲುಗಳನ್ನು ಸಣ್ಣ ಹೆಜ್ಜೊಳಿ ಚಲಿಸಿ ಇಡೀ ಶರೀರವನ್ನು ತಿರುಗಿಸಿ. ಹಠಾತ್ತಾಗಿ ತಿರುಗುವುದು, ಬಾಗುವುದು ಅಲ್ಲವ ಬದಿಗೆ ವಾಲುವುದನ್ನು ತಪ್ಪಿಸಿ. 7ನೇದು, ಮುಂದಿನ ದಾರಿ ಕಾಣಿಸಷ್ಟು ದೊಡ್ಡ ಭಾರವನ್ನು ಹೊತ್ತುಕೊಳ್ಳಬೇಡಿ. ಭಾರ ತುಂಬ ದೊಡ್ಡಗಾಗಿ ಮುಂದಿನ ಬಾರಿ ಕಾಣಿಸಿದರೆ ಅದನ್ನು ಒಬ್ಬರೇ ಎತ್ತುಕೊಳ್ಳಬೇಡಿ. ಭಾರವನ್ನು ಚಿಕ್ಕ ಭಾಗಗಳಾಗಿ ವಿಭಜಿಸಿ ಮತ್ತೊಬ್ಬರ ಸಹಾಯ ಪಡೆಯಿರಿ. ಅಲ್ಲವ ಯಾಂತ್ರಿಕ ಸಹಾಯ ಉಪಕರಣ ಬಳಸಿ. ಮೇಟಿಲುಂ ಇಳಿಜಾರು ಅಸಮನಿಲ ಅಲ್ಲವ ಸಂಚಾರ ಇರುವ ಪ್ರದೇಶದಲ್ಲಿ ದೃಷ್ಟಿ ನಡುವುದು ತುಂಬ ಅಪಘಾತಕರ. 8ನೇದು, ಭಾರವನ್ನು ಎಚ್ಚರಿಕೆಯಿಂದ ಸಾಗಿಸಿ. ಸದೀನವಾಗಿ ನಡೆಯಿರಿ. ಸಂತುಲಿತವಾದ ಭಂಗಿಯನ್ನು ಕಾಯ್ದುಕೊಳ್ಳಿ. ಭಾರ ಹೊತ್ತು ಒಡಬೇಡಿ. ಸರಿಯಾದ ಅಪಘಾತ ಮೌಲ್ಯಮಾನ ಮತ್ತು ಉಪಕರಣವಿಲ್ಲದ ಭಾರವನ್ನು ಭುಜದ ಮೇಲೆ ಉಯರದಲ್ಲಿ ಹೊತ್ತುಕೊಳ್ಳಬೇಡಿ. ದೂರದವರೆಗೆ ಕೈಯಲ್ಲಿ ಭಾರ ಸಾಗಿಸುವುದನ್ನು ತಪ್ಪಿಸಿ. ಸಾಧ್ಯವಾದರೆ ಟ್ರೋಲಿ ಅಲ್ಲವ ಮറ്റു ಮೆಟೀರಿಯಲ್ಸ್ ಹ್ಯಾಂಡಿಂಗ್ ಉಪಕರಣ ಬಳಸಿ. 9ನೇದು, ಭಾರವನ್ನು ಸುರಕ್ಷಿತವಾಗಿ ಕೆಳಗೆ ಇರಿಸಿ. ಭಾರವನ್ನು ಕೆಳಗೆ ಇರಿಸುವುದು ಎತ್ತುವುದಷ್ಟೇ ಮುಖ್ಯ. ಹಠಾತ್ತಾಗಿ ಕೈಬಿಡಬೇಡಿ. ಇರಿಸಭಾಗ ಸ್ಥಳಕ್ಕೆ ಪಾತ್ರದಲ್ಲಿ ಮುಟ್ಟಳನ್ನು ಮಡಕಿ ಬೆನ್ನನ್ನು ಸಹಜ ನೆಲೆಯಲ್ಲಿ ಇಟ್ಟುಕೊಂಡು ನಿಧಾನವಾಗಿ ಕೊಳಗೆ ಇರಿಸಿ. ಬೆರಳು, ಕೈಕಾಲು ಅಲ್ಲವ ಪಾದ ಭಾರದ ಕೆಳಗೆ ನೀಕಿಕೊಳ್ಳದೆ ಎಚ್ಚರಿ ವಹಿಸಿ. 2 ಸೇರಿ ಎತ್ತುವಾಗ ತುಂಬ ಭಾರವಾದ, ಉದ್ದವಾದ ಅಲ್ಲವ ದೊಡ್ಡ ವಸ್ತುಗಳನ್ನು 2 ಅಲ್ಲವ ಹೆಚ್ಚು ಜನ ಸೇರಿ ಎತ್ತಬೇಕು. ಎತ್ತುವ ಮುമ്പು ಹೇಗೆ ಎತ್ತಬೇಕು, ಯಾವ ದಿಕ್ಕಿಗೆ ಸಾಗಬೇಕು ಎಂಬುದನ್ನು ಚುರುಚಿಸಿ ಬೇರು ಕೆಲಸವನ್ನು ಸಮನ್ವಯಗೊಳಿಸಬೇಕು. 1, 2, 3 ಎತ್ತಿ. ಎಲ್ಲರೂ ಒಂದೇ ಸಮಯದಲ್ಲಿ ಎತ್ತಬೇಕು, ನಡಬೇಕು, ತಿರುಬೇಕು, ಮುತ್ತುಗಳಿಗೆ ಇರಿಸಬೇಕು. ಸರಿಯಾಯ ಸಂವಹನ ಇಲ್ಲದಿರೆ ತಂಡವಾಶಿ ಭಾರ ಎತ್ತುವಾಗ ಗಂಭೀರ ಅಪಘಾತ ಸಂಭವಿಸಬಹುದು. ಕೊನೆಯಲ್ಲಿ ನೆನಪಿಡಬೇಕಾದ ಮುಖ್ಯ ವಿಷಯಗಳು: ತುಂಬ ಆಯಾಸವಾದಿಗರಿ, ಆರೋಗ್ಯ ಸರಿಯಲ್ಲಿದ್ದರೆ, ತಲ ಸುತ್ತುತ್ತಿದ್ದರೆ ಅಲ್ಲವ ಈಶಗಲೆ, ಬೆನ್ನು, ಭುಜ, ಮೊಣಗಾಲು ಅಲ್ಲವ ಕೀಲು ನೋವು ಇದರ ಭಾರ ಎತ್ತಬೇಡಿ. ಅಗತ್ಯವಾದರೆ നല്ല ಹಿಡಿದ ಮುತ್ತುಬಾದ ರಕ್ಷಣೆ ಇರುವ ಸುರಕ್ಷಾ ಶೂ ಧರಿಸಿ. ಕೆಲಸಗಾರ ಸರಿಯಾಯ ಮಾನ್ಯುವಲ್ ಹ್ಯಾಂಡಿಂಗ್ ನರಬೋಧಿ ನೀಡಬೇಕು. ಸಾಧ್ಯವಾದಷ್ಟು ಕೈಯಿಂದ ಭಾರ ಎತ್ತುವ ಕೈಲೇಸವನ್ನು ಕಡಿಮೆ ಮಾಡಿ ಅಲ್ಲವ ಯಾಂತ್ರಿಕ ಉಪಕರಣ ಬಳಸಿ ಈ ಕೆಲಸವನ್ನು ಪೂರ್ಣವಾಗಿ ತಪ್ಪಿಸಿ. ಸರಳವಾದ ಸುರಕ್ಷಾ ಸೂತ್ರ: ಭಾರವನ್ನು ಪರಿಶೋಧಿಸಿ, ಬಾರಿಯನ್ನು ಯೋಜನೆ ಮಾಡಿ, ಭಾರಕ್ಕೆ ಹತ್ತಿರ ನಿಲ್ಲಿ, ಮುಟ್ಟುಗಳನ್ನು ಮಡಕಿ, ಬೆನ್ನನ್ನು ಸ್ಥಿರವಾಗಿ ಇರಿಸಿ, ಭಾರವನ್ನು ಶರೀರಕ್ಕೆ ಹತ್ತಿರ ಹಿಡಿಯಿರಿ, ಕಾಲುಗಳ ಶಕ್ತಿಯಿಂದ ಎತ್ತಿ, ಶರೀರವನ್ನು ತಿರುಗಿಸಬೇಡಿ. ಕೆಲವೇ ಕ್ಷಣಗಳ ಮುನ್ನೆಚ್ಚರಿಕೆ ವರ್ಷಗಳೇ ನೋವನ್ನು ತಪ್ಪಿಸಬಹುದು. ಸುರಕ್ಷಿತವಾಗಿ ಕೆಲಸ ಮಾಡಿ ನಿಮ್ಮ ಬೆನ್ನನ್ನು ರಕ್ಷಿಸಿ ಆರೋಗ್ಯವಾಗಿ ಮನೆಗೆ ಹಿಂದಿರುಗಿ. ಈ ವಿಡಿಯೋ ಉಪಯುಕ್ತರಿಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು
ಇನ್ನಷ್ಟು ಸುರಕ್ಷಾ ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ಸ್.